ನೆರಳನ್ನು ನೀಡುವಂತ ಮರವಲ್ಲಿ ಕಲಿವರಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಯೇ ಅಪಾರ. ಮೋಹನ್ ಎಸ್ ನಂದಿ ಅವರನ್ನ ಸ್ಟೇಜ್ ಮೇಲೆ ಕರೆಯೋಣ. ವೆಲ್ಕಮ್ ಸರ್. ಹಲೋ, ಎಲ್ಲರಿಗೂ ನಮಸ್ಕಾರಗಳು. ಹಾಂ ಸರ್, ಬಹಳ ದೂರದಿಂದ ಬಂದಿದ್ದೀರಾ ತಾವು. ತಮ್ಮ ಸಂಗೀತದ ಜರ್ನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾವು ಸಂಗೀತ ಜರ್ನಿ ಬಗ್ಗೆ ಹೇಳಬೇಕೆಂದರೆ, ನಾವು ನಂದಿ ಫ್ಯಾಮಿಲಿಯಲ್ಲಿ ಅಂತಾಕ್ಷರಿ ಅಂತ ಹೇಳ್ತಿದ್ದು. ಲಾಸ್ಟ್ ಶಬ್ದ ಏನು ಬರ್ತಿತ್ತಲ್ಲ, ಹೌದು, ಈಗ ಸ ಬಂದರೆ ಸ ಮೇಲಿಂದ ಹಾಡು ಅನ್ನೋದು, ಹೀಗೆ ನಾವು ಮನೆಯಲ್ಲಿ ಮಾಡ್ತಿದ್ವಿ. ಅದು ರೂಢಿಯಾಗಿ ನಮ್ಮ ನಂದಿ ಫ್ಯಾಮಿಲಿಯಲ್ಲಿ ನಾವು ಹಾಡು ಅನ್ಬೇಕು ಅಂತ ಏನು ಇರಲಿಕ್ಕಿಲ್ಲ. ಮನುಷ್ಯನಲ್ಲಿ ಹಾಡು ಅನ್ಬೇಕು, ಎಲ್ಲರೂ ಒಂದು ನಮ್ಮ ಹೆಸರು ಬರಬೇಕು ಅಂತ. ಆ ರೀತಿಯಿಂದ ನಾವು ಸಿಂಗರ್ ಏನಲ್ಲ, ಅದು ಹ್ಯಾಬಿಟ್ಟು. ಆ ಹ್ಯಾಬಿಟ್ದಿಂದ ನಾವು ಏನೋ ಗುರುತಿಸ್ಕೊಳ್ಬೇಕು, ಜನರಲ್ಲಿ ನಾವು ಒಂದಿಟ್ಟು ಗುರುತಿಸ್ಕೊಳ್ಬೇಕು ಅಂತ ನಾವು ಹಾಡು ಅನ್ನುತ್ತಿದ್ದು. ಅದರಂತೆ ನಮ್ಮ ಆರತಿ ಆಗಲಿ, ನಮ್ಮ ಪಾಟೀಲ್ ಆಗಲಿ, ನಮ್ಮ ಹಿರೇಮಠ ಅವರಾಗಲಿ, ನಮ್ಮ ಗ್ರೂಪ್ ಎಲ್ಲ ಕೂಡಿ ಒಂದು ಚಂದ್ರಶೇಖರ್ ಹಿರೇಮಠ ಇವರೆಲ್ಲರೂ ಕೂಡಿ ಒಂದು ನಮ್ಮಲ್ಲಿ ಯಾಕೆ ಸ್ವರಾಂಜಲಿ ಒಂದು ಗ್ರೂಪ್ ಮಾಡಬಾರ್ದು, ಅದರಲ್ಲಿ ಯಾರು ಒಳ್ಳೆಯ ಸಿಂಗರ್ ಇದ್ದಾರೆ ಅವರನ್ನು ಗುರುತಿಂದ ಅವ್ರು ಮುಂದೆ ತರಿಸ್ಕೊಂಬರ್ಬೇಕು ಅಂಥೇಳಿ ನಾವು ಒಂದು ಸ್ವರಾಂಜಲಿ ಗ್ರೂಪ್ ಮಾಡಿದ್ದು. ಇವತ್ತು ನಮ್ಮ ಚಂದ್ರಶೇಖರ್ ಹಿರೇಮಠ ಅವ್ರಿಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ನ ಬರೋಕ್ಕಾಗಲಿಲ್ಲ. ಅವರು ಮುಂದಾಳತ್ವ, ನಮ್ಮ ಆರತಿ ನಂದಿ ಮುಂದಾಳತ್ವ ಹಾಗೂ ನಮ್ಮ ಎಲ್ಲ ಮೆಂಬರ್ಸು ಇದನ್ನು ನಡೆಸ್ಕೊಂಡು ಬಂದವು. ಅದೇ ರೀತಿ ನೋಡಬೇಕು ಏನಾಗ್ತದೆ. ಇವತ್ತು ಶ್ರೀನಿವಾಸು ತಮ್ಮ ಈ ನಮ್ಮ ಶ್ರೀನಿ ಮ್ಯೂಸಿಕಲ್ ಆಡಿಷನಿಂದ ನಾವು ಅಲ್ಲಿ ಬೆಳಗಾವಿಯಿಂದ ಇಲ್ಲಿ ಬಂದು ಇದನ್ನು ನೋಡೋ ಭಾಗ್ಯ ನಮಗೆ ಸಿಕ್ತು. ನಮ್ಮ ಮೊಮ್ಮಗಳಿಗೆ ಹೇಳಿದ್ದೆ, ಅವಳ ಹೆಸರು ಶ್ರೀನಿ. ಅವಳ ಹೆಸರು ಶ್ರೀನಿ. ನಾನು ಆಕೆ ಇನ್ನೂ ಮಾತಾಡ್ಲಿಕ್ಕೆ ಬರೋಲ್ಲ. ಈಗ 2.5 ವರ್ಷ ನಾ ಹಾಡನ್ನು ಕೊಂಟೇನು ಶ್ರೀನಿ. ಹಂಗೆ ನನಗೂ ಟಾಟಾ ಮಾಡಿತು. ಆಮೇಲೆ ಇಲ್ಲಿ ಬಂದು ನೋಡ್ರಿ, ಇದು ಶ್ರೀನಿ ಮ್ಯೂಸಿಕಲ್. ಅವು ನಮ್ಮ ಹುಡುಗಿ ಆಶೀರ್ವಾದ ಏನು ತಮ್ಮ ಆಶೀರ್ವಾದ ಏನು ಗುರುತಾಗಲಿಲ್ಲ. ಆದರೂ ಇಲ್ಲಿ ಬಂದಿದ್ದೆ ನಮ್ಮ ಭಾಗ್ಯ ಅಂತ ಹೇಳಬೇಕು. ನಮ್ಮೆಲ್ಲರೂ ಒಂದು ಒಳ್ಳೆಯ ಸುಸಂಧಿ. ತುಂಬ ಸಂತೋಷ ಸರ್, ತಮ್ಮ ಈ ಅಭಿಮಾನದ ಮಾತುಗಳಿಂದ ಬಹಳನೇ ಸಂತೋಷ ಆಗಿದೆ. ತಮ್ಮ ಮೊದಲನೇ ಸುತ್ತಿನ ಮೊದಲನೇ ಹಾಡು ಯಾವುದು? ಇದು ಒಂದೇ ಬಳ್ಳಿ ಹೂಗಳು. ಈ ಹಾಡು ನಮ್ಮ ಮೊಹಮ್ಮದ್ ರಫಿ ಅವರು, ಇದು ಒಂದೇ ಒಂದು ಕನ್ನಡದಲ್ಲಿ ಹಾಡಂದಿದ್ದು. ಓಕೆ, ಇದು ಫೇಮಸ್ ನಮ್ಮ ಮೊಹಮ್ಮದ್ ರಫಿ ಅವರು. ಅದೇ ಹಾಡು ಇವತ್ತು ನಾನು ಅನ್ನುತ್ತಿದ್ದೆ. ಓಕೆ ಸರ್, ಆಲ್ ಅಬ್ಬಾ, ನಮ್ಮ ಮೋಹನ್ ಸರ್ ಅವರು ಹಾಡಿರುವಂತಹ ಹಾಡು ಎಷ್ಟು ಅದ್ಭುತವಾಗಿತ್ತು ಅಂದರೆ, ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ವೆನ್ ಯು ಆರ್ ಹ್ಯಾಪಿ ಯು ವಿಲ್ ಎಂಜಾಯ್ ದಿ ಟ್ಯೂನ್ ಆಫ್ ದಿ ಸಾಂಗ್, ವೆನ್ ಯು ಆರ್ ಸ್ಯಾಡ್ ಯು ವಿಲ್ ಎಂಜಾಯ್ ದಿ ಲಿರಿಕ್ಸ್. ಸೊ ಅದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕಂದ್ರೆ, ವೆನ್ ಯು ಹ್ಯಾವ್ ಗಾಟ್ ಎನಫ್ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್ ಯು ವಿಲ್ ಎಂಜಾಯ್ ಬೋತ್ ಟ್ಯೂನ್ ಆ್ಯಂಡ್ ಲಿರಿಕ್ಸ್ ಅಂತ ಹೇಳಿದ ಹಾಗೆ ಅಷ್ಟು ಚೆನ್ನಾಗಿತ್ತು ಸರ್. ನೀವು ಸಾಹಿತ್ಯ ಆಗಿರ್ಬೋದು, ಆ ಒಂದು ಟ್ಯೂನ್ ಆಗಿರ್ಬೋದು, ಎಲ್ಲದನ್ನು ಎಂಜಾಯ್ ಮಾಡ್ಕೊಂಡು ಹಾಡ್ತಾ ಇದ್ರಿ. ನಮಗೆ ಕೇಳಕ್ಕೆ ತುಂಬ ಖುಷಿಯಾಗಿತ್ತು. ಈ ಹಾಡಿನ ಬಗ್ಗೆ ನಮ್ಮ ಶ್ರೀನಿ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಮೋಹನ್ ರವ್ರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಇಂದಿನ 3ನೇ ನಂದಿ. ಹೌದು, ವೆರಿ ನೈಸ್. ತುಂಬ ಖುಷಿ ಆಯಿತು ನಿಮ್ಮ ಇಂಟ್ರೊಡಕ್ಷನು. ಅಂತಾಕ್ಷರಿಯಿಂದ ಸ್ಟಾರ್ಟ್ ಆಗಿ ರೈಸಿಂಗ್ ಸ್ಟಾರ್ ಆಗಿಬಿಟ್ರಿ. ಆಯ್ತು. ಹಾಂ, ಚೆನ್ನಾಗಿದೆ ನಿಮ್ಮ ಟೈ. ಒಳ್ಳೆ ಟಿಪ್ ಟಾಪ್ ಆಗಿ ಬಂದುಬಿಟ್ಟಿದ್ದೀರಾ ಇಂಟರ್ವ್ಯೂ ಬಂದಂಗೆ. ಇಲ್ಲೇ ನಾವು ಹೊರಗೆ ಹೋಗ್ಬೇಕಾದ್ರೆ ಸ್ವಲ್ಪ ಟಿಪ್ ಟಾಪ್ ಆಗಿ ಬರಬೇಕು. ಎಲ್ಲಾದರೂ ನಾವು ಅಡ್ವೊಕೇಟ್, ಐ ಆಮ್ ಅಡ್ವೊಕೇಟ್ ಬೆಳಗಾವಿ. ನಾವು ಆರ್ತಿ ಎಲ್ಲರೂ ಅಡ್ವೊಕೇಟ್. ಅವ್ರು ಹೇಳಿದ್ರು. ಹಾಂ,
ಯಾವುದಾದ್ರು ಒಂದು ಡ್ರೆಸ್ ಹಾಕೊಂಡು ಹೋಗಬೇಡ, ನೀವು ಬಿಳಿ ಕೋಟು, ಈ ಬಿಳಿ ಸೂಟು ಕರಿ ಕೋಟು ಹಾಕೊಂಡು ಹೋಗಬೇಡ, ಯಾವುದು ಚೇಂಜ್ ಮಾಡ್ಕೊಂಡು ಹೋಗಂತ. ವೆರಿ ನೈಸ್ ಸರ್. ಓಕೆ, ಈ ಹಾಡು ಇಟ್ಸ್ ಎ ಬ್ಯೂಟಿಫುಲ್ ಸಾಂಗ್. ನೀವು ಹೇಳಿದಾಗೆ ಮೊಹಮ್ಮದ್ ರಫಿ ಅವರ ಏಕೈಕ ಕನ್ನಡ ಪ್ಲೇಬ್ಯಾಕ್ ಸಿಂಗಿಂಗ್ ಇದು. ಬ್ಯೂಟಿಫುಲ್ ಸಾಂಗು, ತುಂಬ ಭಾವುಕರಾಗಿ ಅನುಭವಿಸ್ಕೊಂಡು ಕೈ ಕಾಲೆಲ್ಲ ಫುಲ್ ಎಕ್ಸ್ಪ್ರೆಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡಿದ್ರಿ. ಸ್ವಲ್ಪ ಅಲ್ಲಿ ತಾಳ ಆ ಕಡೆ ಈ ಕಡೆ ಜರುಗ್ತು. ಆಮೇಲೆ ಕೆಲವು ಜಾಗಗಳಲ್ಲಿ ಸ್ವಲ್ಪ ವಿಷಯ ಅಂದರೆ, ಫಾರ್ ಎಕ್ಸಾಂಪಲ್ ಈ ಲೋಕವೆಲ್ಲ ಘೋರ ಅದು ಹಾಡಿ. ಈ ಲೋಕವೆಲ್ಲ ಘೋರ ನಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಅದಾಡಿ. ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ. ಬ್ಯೂಟಿಫುಲ್. ಅಲ್ಲಿ ಘೋರ ಅಂತಿದೆಯಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಈ ಲೋಕವೆಲ್ಲ ಘೋರ ಸ್ವಲ್ಪ ಸಂಗತಿಗಳಿದೆ. ಅಂದರೆ ನಾನು ತುಂಬ ಸೂಕ್ಷ್ಮವಾಗಿ ನೋಡೋ ಜಾಗದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಏನು ಫೀಲ್ ಸರ್ ಇದು? ಯಾರಾದರೂ ಲವ್ ಡಿಸಪಾಯಿಂಟ್ಮೆಂಟ್ ಏನಾದ್ರು ಆಗಿತ್ತಾ ಲೈಫಲ್ಲಿ? ಏನು ಹಾಗೇನಿಲ್ಲ, ಆ ಥರ ಏನಿಲ್ಲ ಅಂತೀರಾ? ಹಾಗೇನಿಲ್ಲ, ಎಲ್ಲ ನಮ್ಮ ನಂದಿ ಮನೆತನದ ಏನಿದೆ ನಮ್ಮದು ಅವ್ರದ್ದು ಆಶೀರ್ವಾದ. ತುಂಬ ಚೆನ್ನಾಗಿ ಬಂತು. ಮೊಹಮ್ಮದ್ ರಫಿ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಬಂತು ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು.